ಪ್ರಧಾನಿ ನರೇಂದ್ರ ಮೋದಿ ಮತದಾನಕ್ಕೆ ಕ್ಷಣಗಣನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನ ಗಾಂಧಿನಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಂದು ವೋಟ್ ಮಾಡ್ತಾರೆ. ಅಮಿತ್ ಶಾ ಅಖಾಡದಲ್ಲಿರೋ ಗಾಂಧಿನಗರ ಭದ್ರತಾ ಸಿಬ್ಬಂದಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಅಮಿತ್ ಶಾ ಆಲ್ರೆಡಿ ಬಂದು ವೋಟ್ ಮಾಡಿದ್ದಾರೆ ಅಹಮದಾಬಾದ್ನಲ್ಲಿ. ಹಾಗೆಯೇ ಪ್ರಧಾನಿ ಮೋದಿ ಕೂಡ ಕೆಲವೇ ಕ್ಷಣಗಳಲ್ಲಿ ಬಂದು ವೋಟ್ ಮಾಡ್ತಾರೆ. ಅಮಿತ್ ಶಾ ಮತದಾನಕ್ಕೆ ಬಂದಿರೋ ಲೈವ್ ವಿಜುವಲ್ಸ್ ನೋಡ್ತಾ ಇದ್ದೀರಾ, ನೇರ ದೃಶ್ಯಗಳು. ಮೋದಿ ಕೂಡ ಬರ್ತಾರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದು ವೋಟ್ ಮಾಡ್ತಾರೆ. ಅಮಿತ್ ಶಾ ಕಾನ್ಸ್ಟಿಟ್ಯೂನ್ಸಿನಲ್ಲೇನೆ ಮೋದಿ ಅವರು ಕೂಡ ಬಂದು ವೋಟ್ ಮಾಡ್ತಾರೆ. ಗುಜರಾತ್ನಲ್ಲಿ ನೋಡಿ, ಬೆಳ್ಳಂಬೆಳಗ್ಗೆ ಚುನಾವಣೆಯ ಒಂದು ಸ್ಪಿರಿಟ್ ಹೇಗೆ ಗರಿಗೆದರಿದೆ ಅಂತ ಅಮಿತ್ ಶಾ ಫುಲ್ ಫ್ರೆಶ್ ಆಗಿ ರೆಡಿಯಾಗಿ ಕೇಂದ್ರ ಗೃಹ ಸಚಿವರು ಬೆಳ್ಳಂಬೆಳಗ್ಗೆ ಬಂದು ಅಖಾಡದಲ್ಲಿ ನಿಂತು ಬಿಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಬಂದು ವೋಟ್ ಮಾಡ್ತಾರೆ. ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಚುನಾವಣೆಯಲ್ಲಿ ಯಾವ ಒಂದು ಸ್ಫೂರ್ತಿಯಿಂದ ಪಾಲ್ಗೊಳ್ಬೇಕು ಅನ್ನೋದನ್ನ ಇಡೀ ದೇಶಕ್ಕೆ ಒಂದು ರೀತಿಯಲ್ಲಿ ಮಾದರಿ ಅಂತ ಹೇಳಬೇಕು. ಪ್ರಧಾನಮಂತ್ರಿಗಳು ಬೆಳಗ್ಗೆ ಬೇಗನೆ ಬಂದು ವೋಟ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಮತದಾನ ಮಾಡೋದಕ್ಕೆ ಆಗಮಿಸ್ತಾ ಇದ್ದಾರೆ. ಅಮಿತ್ ಶಾ ಆಲ್ರೆಡಿ ಬಂದಿದ್ದಾರೆ. ಬೆಳ್ಳಂಬೆಳಗ್ಗೆ ಜನ ಅವ್ರಿಗೆ ವಿಶ್ ಮಾಡ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತರಿದ್ದಾರೆ, ವಿಶ್ ಮಾಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳು ಕೂಡ ವಿಶ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಅವರು ಫ್ರೆಶ್ ಆಗಿ ಒಂದು ರೌಂಡ್ ಎಲ್ಲರ ಜೊತೆ ಮಾತನಾಡ್ತಾ ಇದ್ದಾರೆ. ಜನಗಳು ಸೆಲ್ಫಿ ತೆಕ್ಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಂದು ಚುನಾವಣಾ ಮೂಡ್ ಕ್ರಿಯೇಟ್ ಆಗಿದೆ, ವೋಟಿಂಗ್ ಮೂಡ್ ಕ್ರಿಯೇಟ್ ಆಗಿದೆ, ಫ್ರೆಶ್ ಮೂಡ್. ಯಾವಾಗಲೂ ಹಾಗೆ ವೀಕ್ಷಕರೇ, ಬೆಳಗ್ಗೆ ಮುಂಚೆ ಬೇಗ ಬಂದು ವೋಟ್ ಮಾಡಿಬಿಟ್ರೆ ಒಂಥರ ಭಾಳ ಖುಷಿಯಾಗಿರುತ್ತೆ. ಒಂದು ದೊಡ್ಡ ಕೆಲಸ ಮುಗ್ದೋಗುತ್ತೆ, ದೊಡ್ಡ ಜವಾಬ್ದಾರಿ ಮುಗ್ದೋಗುತ್ತೆ. ಹಾಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಲ್ರೆಡಿ ಅಖಾಡದಲ್ಲಿದ್ದಾರೆ. ಬೆಳ್ಳಂಬೆಳಗ್ಗೆ ಸೂರ್ಯೋದಯ ಆಗಿ ಕೆಲವೇ ಕ್ಷಣಗಳಲ್ಲಿ ಅವರು ಅಖಾಡಕ್ಕೆ ಎಂಟ್ರಿ ಕೊಟ್ಟರು, ಬಂದರು. ಇವಾಗ ಅಲ್ಲಿ ಕಾರ್ಯಕರ್ತರನ್ನು ಕೂಡ ಸ್ವಲ್ಪ ಹುರಿದುಂಬಿಸ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಕೂಡ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ಬಾಯಲ್ಲಿ ಹೇಳಿ ಕೇಸರಿ. ಆಗಮಿಸ್ತಾರೆ. ಅಮಿತ್ ಶಾ ಅವರ ಕಾನ್ಸ್ಟಿಟ್ಯೂಯೆನ್ಸಿ ಅಲ್ಲಿ PM ಬಂದು ವೋಟ್ ಮಾಡ್ತಾರೆ. ಸೊ ಪ್ರಧಾನಿ ಅವರು ಬಂದು ವೋಟ್ ಮಾಡೋದು ಒಂದು ರೀತಿಯ ಪ್ರಜಾತಂತ್ರದಲ್ಲಿ ಒಂದು ವಿಜುವಲ್ ಟ್ರೀಟ್ ಅಂತಾನೆ ಹೇಳಬೇಕು. ಅಷ್ಟೇ ಅಲ್ಲ, ಒಂದು ಮಾದರಿ ಕೂಡ, ಜನಗಳಿಗೂ ಕೂಡ ಒಂದು ಸ್ಫೂರ್ತಿ. ನಾಲ್ಕು ಕ್ಷೇತ್ರಗಳಲ್ಲಿ ವೀಕ್ಷಕರೇ, ಕರ್ನಾಟಕದಲ್ಲಿ ಮಲೆನಾಡು ಸೇರಿದಂತೆ ಹೆಚ್ಚಾಗಿ ಉತ್ತರ ಕರ್ನಾಟಕದ ಭಾಗಗಳು ಸೇರಿದಂತೆ ಒಟ್ಟು 14 ಕ್ಷೇತ್ರಗಳಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ಆ ಎಲ್ಲ ಕ್ಷೇತ್ರಗಳಿಂದ ನಮ್ಮ ಪ್ರತಿನಿಧಿಗಳು ರೆಡಿಯಾಗಿ ಸಜ್ಜಾಗಿ ನಿಂತಿದ್ದಾರೆ ನಿಮಗೆ ಕ್ಷಣ ಕ್ಷಣದ ಅಪ್ಡೇಟನ್ನು ಕೊಡೋದಕ್ಕೆ. ನೋಡಿ, ಬಳ್ಳಾರಿ, ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ ಹಾಗೂ ಉತ್ತರ ಕರ್ನಾಟಕದ ಅನೇಕ ಕ್ಷೇತ್ರಗಳು, ಆ ಎಲ್ಲ ಕ್ಷೇತ್ರಗಳಿಂದ ಹಾಗೂ ಶಿವಮೊಗ್ಗ, ಉತ್ತರ ಕನ್ನಡ, ಇಲ್ಲಿ ಎಲ್ಲ ಕಡೆಗಳಿಂದ ನಮ್ಮ ಪ್ರತಿನಿಧಿಗಳು ನಿಮಗೋಸ್ಕರ ಫ್ರೆಶ್ ಲೈವ್ ಇನ್ಸ್ಟಂಟ್ ಅಪ್ಡೇಟ್ ಕೊಡೋದಕ್ಕೆ ಅಂತ ರೆಡಿಯಾಗಿ ನಿಂತಿದ್ದಾರೆ. ಎಸ್, ಲೆಟ್ಸ್ ಗೋ ಟು ಬಾಗಲಕೋಟೆನಲ್ಲಿ ಹೇಗಿದೆ ಅಂತ ಸಾಕಷ್ಟು ಜಿದ್ದಿನ ಕಣ. ಸಿದ್ದು ನಮ್ಮ ಪ್ರತಿನಿಧಿ ಬಾಗಲಕೋಟೆಯಿಂದ ರೆಡಿಯಾಗಿ ನಿಂತಿದ್ದಾರೆ. ಬಾಗಲಕೋಟೆನಲ್ಲಿ ಸಿದ್ದು, ಮೊದಲಿಂದಾನು ವೋಟಿಂಗ್ ಪರ್ಸೆಂಟೇಜ್ ಆಲ್ಮೋಸ್ಟ್ ಚೆನ್ನಾಗಾಗ್ತಾ ಬಂದಿದೆ. ಸೊ ಈ ಸಾರಿನೂ ಜನ ಅದೇ ಸ್ಪಿರಿಟ್ ಅಲ್ಲಿ ಬಂದು ವೋಟ್ ಮಾಡ್ತಾ ಇದ್ದಾರಾ? ಹೇಗಿದೆ ಅಲ್ಲಿ ಮಾರ್ನಿಂಗ್ ಮೂಡ್? ಏನು ಶ್ರೀಲಕ್ಷ್ಮಿ, ಇವತ್ತಿನ ದಿವಸ ಬಾಗಲಕೋಟೆ 2ನೇ ಹಂತದ ಚುನಾವಣೆ ಕೂಡ ಒಂದು ಬರದಿಂದ ಸಾಗ್ತಾ ಇದೆ. ಜೊತೆಗೇನು ಬೆಳ್ಳಂಬೆಳಗ್ಗೆಯೂ ಕೂಡ ಜನರು ಸಾಕಷ್ಟು ಒಂದು ಸರದಿ ಸಾಲಿನಲ್ಲಿ ಬಂದು ನಿಂತು ಒಂದು ಮತದಾನ ಮಾಡುವಂಥ ಕೆಲಸ ಆಗ್ತಾ ಇದೆ. ಜೊತೆಗೇನಂತಂದರೆ ಏನು ಬಾಗಲಕೋಟೆ ಜಿಲ್ಲೆಯ ಸಾಕಷ್ಟು ಒಂದು ಮತದಾನವೂ ಕೂಡ ಜಾಸ್ತಿ ಆಗ್ತಾ ಬಂದಿದೆ. ಇಲ್ಲಿವರೆಗೂ ಕೂಡ ಅದೇ ರೀತಿಯಾಗಿ ಮುಂದುವರಿತಿದ್ದು ಬೆಳಗ್ಗೆಯಿಂದಲೇ ಜನರು ಉತ್ಸಾಹದಿಂದ ಬಂದು ಜನರು ವೋಟ್ ಹಾಕುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ನಾವೀಗ ನೋಡ್ತಾ ಇದ್ದೀವಿ, ಜನರು ಕೂಡ ಒಂದು ಕಡೆಯಿಂದ ಈ ಒಂದು ಮತಗಟ್ಟೆಗೆ ಬಂದು ವೋಟ್ ಹಾಕುವಂಥದ್ದಾಗಿರ್ಬೋದು. ಜೊತೆಗೆ ಇಲ್ಲಿ ಸರದಿ ಸಾಲಲ್ಲಿ ಕೂಡ ಜನರು ಬಂದು ನಿಂತಿದ್ದಾರೆ. ನಾವೀಗ ನೋಡ್ತಾ ಇದ್ದೀವಿ, ಏನು ಬೆಳ್ಳಂಬೆಳಗ್ಗೆಯಿಂದ 7 ಗಂಟೆಯಿಂದನೇ ಜನರು ಕೂಡ ಏನು ಸಾಕಷ್ಟು ಒಂದು ಸರದಿ ಸಾಲು ನಿಂತು, ಬಿಸಿಲಿನ ಒಂದು ತಾಪಮಾನ ಹೆಚ್ಚಿರೋದ್ರಿಂದ ಬಾಗಲಕೋಟೆಯಲ್ಲಿ 40-42 ಸೆಲ್ಸಿಯಸ್ ಡಿಗ್ರಿಯಷ್ಟು ಬಿಸಿಲಿರೋದ್ರಿಂದ ಏನು ಬೆಳ್ಳಂಬೆಳಗ್ಗೆನೇ ಜಾಸ್ತಿ ಜನರು ಕೂಡ ಏನು ಬಂದು ವೋಟ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನು ಬಾಗಲಕೋಟೆಯ ಇನ್ನೂ
ಏನು ಮತದಾರರಲ್ಲಿ ಹೇಳುವಂಥದ್ದು ಏನಂತಂದರೆ, ಈಗಾಗಲೇ ಲೋಕಸಭಾ ಚುನಾವಣೆಯ ಮತದಾನದ ಮುಂಚೆನೇ 14 ಲೋಕಸಭಾ ಮತಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದ್ದು, ಬಾಗಲಕೋಟೆ ಮತದಾನ ಕ್ಷೇತ್ರದಲ್ಲಿ 1946 ಮತಗಟ್ಟೆಗಳು ಸ್ಥಾಪನೆಯಾಗಿದ್ದು, ಪ್ರತಿ ಮತಗಟ್ಟೆಗೂ ಕೂಡ ಓರ್ವ ಪ್ರೆಸಿಡಿಂಗ್ ಆಫೀಸರ್, 3 ಜನ ಅಧಿಕಾರಿಗಳು ಮತದಾನ ಮಾಡುವಂಥದ್ದು. ಏನು ಕ್ಷೇತ್ರದಾದ್ಯಂತ ಮತಗಟ್ಟೆಗಳಲ್ಲಿ ಒಟ್ಟು 974 ಸಿಬ್ಬಂದಿಗಳು ನೇಮಕಗೊಂಡಿದ್ದಾರೆ. ಹಾಗೆ 3500 ಪೊಲೀಸರು ಕೂಡ ನೇಮಕಗೊಂಡಿದ್ದಾರೆ. ಏನು BJPಯ PC ಗದ್ದಿಗೌಡರು ಹಾಗೂ ಸಂಯುಕ್ತ ಪಾಟೀಲ್ ಸೇರಿದಂತೆ ಕಣದಲ್ಲಿ ಒಟ್ಟು 22 ಜನರು ಈ ಒಂದು ಏನು ಕಣದಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಸಿದ್ದು, ಡೀಟೇಲ್ಸ್ಗಾಗಿ.